ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಸೈನ್ಸ್ ಎಜುಕೇಶನ್ ಫೋರಂ. ಸೊ ನಾನು ಯಾವ ಕ್ಲಾಸ್ ಅನ್ನು ಹೇಳ್ತಾ ಇದ್ದೆ ಅಂತಂದ್ರೆ ಕ್ಲಾಸ್ 10 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನ ಹೇಳ್ತಾ ಇದ್ದೆ. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೆ. ಸೊ ಅದ್ರಲ್ಲಿ ಮೊದಲೇದು ಯಾವ್ದಂತಂದ್ರೆ ಸಂಯೋಗ ಕ್ರಿಯೆಯನ್ನ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಸೆಕೆಂಡ್ ಒನ್ ಯಾವ್ದು ಅಂತ ಹೇಳಿದ್ರೆ ವಿಭಜನೆ ಕ್ರಿಯೆ ಬಗ್ಗೆ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಹಾಗಾದ್ರೆ ಸೆಕೆಂಡ್ ರಾಸಾಯನಿಕ ಕ್ರಿಯೆ ವಿಧ ಯಾವ್ದಂತಂದ್ರ ವಿಭಜನ ಕ್ರಿಯೆ ಅಂತ ಹೇಳ್ತೀವಿ. ವಿಭಜನ ಕ್ರಿಯೆ. ಸೊ ಈ ವಿಭಜನ ಕ್ರಿಯೆಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂತ ಹೇಳಿದ್ರ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನು ಡಿಕಾಂಪೋಸಿಷನ್ ರಿಯಾಕ್ಷನ್. ಓಕೆ, ಸೊ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ವಿಭಜನ ಕ್ರಿಯೆ ಅಂತಂದ್ರೇನು ಮತ್ತೆ ಇದಕ್ಕೆ ಯಾವ ಯಾವ ಎಕ್ಸಾಂಪಲ್ಸ್ ಗಳನ್ನ ನಾವು ಕೊಡಬಹುದು ಅಂತ. ಸೊ ಫಸ್ಟ್ ನಾನು ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ. ಅದಾದ್ಮೇಲೆ ನಾನು ನಿಮಗೆ ವಿಭಜನ ಕ್ರಿಯೆ ಅಂದ್ರೇನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರ ಈ ಫೆರಸ್ ಯಾವ್ದಂತಂದ್ರೆ FeSO4 ಅಂತ ಹೇಳ್ತೀವಿ. ಸೊ ಕಬ್ಬಿಣದ ಸಲ್ಫೇಟ್ ಅಂತ ಇರುತ್ತೆ. ಸೊ ಈ ಕಬ್ಬಿಣದ ಸಲ್ಫೇಟ್ ಅನ್ನ ಒಂದು ಹರಳುಗಳಿರುತ್ತೆ. ಸೊ ಆ ಹರಳುಗಳನ್ನ ನಾವು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕಿ ಅದು ಸ್ವಲ್ಪ ಉಷ್ಣವನ್ನ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ವಿಭಜನೆ ಕ್ರಿಯೆಯಾಗಿ ಬರುತ್ತೆ. ಸೊ ಹಾಗಾದ್ರೆ ಸೊ ಫೆರಸ್ ಸಲ್ಫೇಟ್ ನ ಹರಳುಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಯಾವ್ದು ಗ್ರೀನ್ ಕಲರ್ ಇರುತ್ತೆ. ಯಾವಾಗ ನಾವು ಅದನ್ನ ಉಷ್ಣ ಕೊಡ್ತೀವಿ ಅದಕ್ಕೆ ಅವಾಗ ಅದೇನ್ ಮಾಡುತ್ತೆ ಅಂತಂದ್ರೆ ತನ್ನ ಒಂದು ಹಸಿರು ಕಲರ್ ಅನ್ನ ಕಳ್ಕೊಳ್ಳುತ್ತೆ. ಅದು ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಆ ರಿಯಾಕ್ಷನ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ನಮ್ಗೆ ಫೆರಸ್ ಸಲ್ಫೇಟ್ ಅಂತ ಹೇಳ್ತೀವಿ, FeSO4 ಅಂತ. ಕಬ್ಬಿಣದ ಸಲ್ಫೇಟ್ ಅಂತಾನು ಕರಿತೀವಿ ಅಥವಾ ಫೆರಸ್ ಸಲ್ಫೇಟ್ ಅಂತಾನು ಕರಿತೀವಿ. ಸೊ ಯೂಶ್ವಲಿ ಇದೇನಾಗಿರುತ್ತೆ ಸಾಲಿಡ್ ರೂಪದಲ್ಲಿ ಇರುತ್ತೆ. ಸೊ ಇದನ್ನ ನಾವು ಉಷ್ಣವನ್ನ ಕೊಟ್ಟಾಗ ಅಂದ್ರೆ ಬರ್ನರ್ ಅಲ್ಲಿ ನಾವು ಇದನ್ನ ಉಷ್ಣವನ್ನ ಕೊಟ್ಟಾಗ ಏನೇನೆಲ್ಲ ಆಗಿದ್ದು ಬಿಡುಗಡೆ ಆಗುತ್ತೆ ಅಂತ ಅಂದ್ರೆ Fe2O3 ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನಾವು ಫೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಫೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಯಾವ ಯಾವ ಉಪ ಉತ್ಪನ್ನಗಳು ಬಿಡುಗಡೆ ಆಗ್ತಾವ ಅಂತ ಹೇಳಿದ್ರೆ SO2 ಆಮೇಲೆ ಇನ್ನೊಂದು ಯಾವುದು SO3. ಓಕೆನಾ? ಹಾಗಾದ್ರೆ ಇದು ಈ ರಿಯಾಕ್ಷನ್ ಏನಾಗಿಲ್ಲ ಅಂತಂದ್ರೆ ಬ್ಯಾಲೆನ್ಸ್ ಆಗಿಲ್ಲ. ಸೊ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ನಾವಿಲ್ಲಿ 2FeSO4 ಆಗ್ಬೇಕು. ಅಲ್ಲಿಗೆ ಏನಾಗುತ್ತೆ ಇದು ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಫೆರಸ್ ಸಲ್ಫೇಟ್ ಅಂತ ಹೇಳ್ತೇವೆ ನಾವ್. ಇದನ್ನ ಏನಂತ ಕರಿತೀವಿ? ಫೆರಸ್ ಸಲ್ಫೇಟ್. ಫೆರಸ್ ಸಲ್ಫೇಟ್ ಅಂತ ಹೇಳ್ತೀವಿ. ಸೊ ಇದು ಪ್ರೀವಿಯಸ್ ಆಗಿ ಇನಿಷಿಯಲ್ ಏನಾಗಿರುತ್ತೆ ಗ್ರೀನ್ ಕಲರ್ ಇರುತ್ತೆ. ನಾವ್ ಯಾವಾಗ ಇದಕ್ಕೆ ಉಷ್ಣವನ್ನ ಕೊಡ್ತೀವಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಕಲರ್ಲೆಸ್ ಆಗುತ್ತೆ. ಸೊ ಏನ್ ಕಾರಣ ಹಾಗಾದ್ರೆ ಇದಕ್ಕೆ? ಪ್ರಶ್ನೆ ಕೇಳ್ಬೋದು ನಿಮ್ಗೆ. ಫೆರಸ್ ಸಲ್ಫೇಟ್ ಹರಳುಗಳನ್ನ ನಾವು ಉಷ್ಣವನ್ನ ಕೊಟ್ಟು ಫೆರಸ್ ಸಲ್ಫೇಟ್ ಹರಳುಗಳನ್ನ ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕಿ ಸುಟ್ಟಾಗ ಅಥವಾ ಉಷ್ಣವನ್ನ ಕೊಟ್ಟಾಗ ಅದೇನಾಗುತ್ತೆ ಫೆರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಕಲರ್ಲೆಸ್ ಆಗುತ್ತೆ. ಯಾಕೆ ಅಂತ ಕೇಳ್ಬೋದು. ಸೊ ನಿಮಗಿಲ್ಲ ಈ ಫೆರಸ್ ಸಲ್ಫೇಟ್ ಅನ್ನುವಂಥದ್ದು ಏನಿದೆ ಹರಳುಗಳೇನಿದೆ ಅದ್ರಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ಸ್ಫಟಿಕೀಕರಣ ನೀರು ಅಂತ ಹೇಳ್ತೀವಿ. ಸೊ ಆಕ್ಚುಲಿ ಅದರ ಒಂದು ಸೂತ್ರ ಏನಾಗಿರುತ್ತೆ ಅಂದ್ರೆ FeSO4.7H2O ಇರುತ್ತೆ. ಸೊ ಇದು ಏನಾಗುತ್ತೆ ಯಾವಾಗ ನಾವ್ ಇದಕ್ಕೆ ಉಷ್ಣವನ್ನ ಕೊಡ್ತೀವಿ ಅವಾಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ನೀರಿನ ಮಾಲಿಕ್ಯೂಲ್ಗಳನ್ನ ಅಂದ್ರೆ ವಾಟರ್ ಮಾಲಿಕ್ಯೂಲ್ಗಳನ್ನ ಕಳ್ಕೊಂಡು ಏನಾಗುತ್ತೆ ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಏನಾಗುತ್ತೆ ಅದು ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ವಾಪಸ್ ನಾವ್ ಇದಕ್ಕೆ Fe2O3 ಅಂದ್ರೆ ನೀರನ್ನ ಹಾಕಿದಾಗ ವಾಪಸ್ ಅದೇನ್ ಮಾಡುತ್ತೆ Fe2O3 SO2 ಏನಿಲ್ಲ ಬಿಡುಗಡೆ ಆಯ್ತಲ್ಲ ಅದಕ್ಕೆ ನಾವು ವಾಪಸ್ ನೀರನ್ನ ಹಾಕಿದಾಗ ನೀರಿನ ಹನಿಗಳನ್ನ ಪುನಃ ಪಡ್ಕೊಂಡು ಏನಾಗುತ್ತೆ ಅದು ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ ಆಗಿ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ. ಸೊ ಇದು ಯಾವುದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರ ವಿಭಜನ ಕ್ರಿಯೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾವ್ ಇದನ್ನ ಹೇಳ್ತೀವಿ. ಓಕೆನಾ? ಹಾಗಾದ್ರೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ನಾವು ವಿಭಜನ ಕ್ರಿಯೆಗೆ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಸೆಕೆಂಡ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಸೊ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅಗೇನ್ ನಾವ್ ಇದಕ್ಕೆ ಉಷ್ಣವನ್ನ ಕೊಡ್ತೇವೆ.
ಉಷ್ಣವನ್ನ ಕೊಟ್ಟಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಆಗಿದೆ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದ್ ಏನ್ ಬಿಡುಗಡೆ ಆಗುತ್ತೆ ಅಂದ್ರೆ CO2 ಬಿಡುಗಡೆ ಆಗುತ್ತೆ. ಹೌದಾ? ಸೊ ಇದು ಎರಡನೇ ಎಕ್ಸಾಂಪಲ್. ಇನ್ನ ಇದು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಗೆ ಯಾವಾಗ ನಾವು ಉಷ್ಣವನ್ನ ಕೊಡ್ತೀವಿ ಅವಾಗ ಅದು ಕ್ಯಾಲ್ಸಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಉಪ ಉತ್ಪನ್ನ ಯಾವ್ದಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಬಿಡುಗಡೆ ಆಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರೆ ಮೂರನೇ ಎಕ್ಸಾಂಪಲ್ ಸೀಸದ ನೈಟ್ರೇಟ್ ಅಂತ ಹೇಳ್ತೀವಿ. ಈ ಸೀಸದ ನೈಟ್ರೇಟ್ ಅನ್ನ ನಾವು ಮತ್ತೆ ಅದಕ್ಕೆ ಉಷ್ಣವನ್ನ ಕೊಟ್ಟಾಗ ಅಂದ್ರೆ ಟೆಸ್ಟ್ ಟ್ಯೂಬ್ ಅಲ್ಲಿ ಸೀಸದ ನೈಟ್ರೇಟ್ ಅನ್ನ ಹಾಕಿ ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ಅದನ್ನ ಉಷ್ಣವನ್ನ ಕೊಟ್ಟಾಗ ಅಥವಾ ಅದನ್ನ ನಾವು ಕಾಯಿಸಿದಾಗ ಏನಾಗುತ್ತೆ, ಅದು PbO ಆಗಿ ಅಂದ್ರ ಏನಂತ ಹೇಳ್ತೀವಿ, ಸೀಸದ ಆಕ್ಸೈಡ್ ಆಗಿ ಬಿಡುಗಡೆ ಆಗುತ್ತೆ. ಅದ್ರ ಜೊತೆಗೆ ಉಪ ಉತ್ಪನ್ನ ಯಾವ್ದಂತ ಹೇಳಿದ್ರೆ ನೈಟ್ರೋಜನ್ ಡೈಆಕ್ಸೈಡ್. ಅದೇ ಸೀಸದ ನೈಟ್ರೇಟಿನ ಒಂದು ಸೂತ್ರ ಆಗಿರುತ್ತೆ. ಯಾವಾಗ ನಾವ್ ಇದಕ್ಕೆ ಉಷ್ಣವನ್ನ ಕೊಡ್ತೀವಿ ಅವಾಗ ಇದೇನಾಗುತ್ತೆ ಅಂತ ಹೇಳಿದ್ರೆ PbO ಆಗಾಗುತ್ತೆ, PbO. ಅದಾದ್ಮೇಲೆ ಇದಕ್ಕೆ ಇದ್ರ ಜೊತೆಗೆ ಮತ್ತೆ ಉಪ ಉತ್ಪನ್ನಗಳು ಯಾವ್ಯಾವ ಅಂತ ಹೇಳಿದ್ರೆ NO2, ಆಮೇಲೆ O2 ಆಗಿ ಏನಾಗುತ್ತೆ, ಇದು ಬಿಡುಗಡೆ ಆಗುತ್ತೆ. ಸೊ ಹಾಗಾದ್ರೆ ಇದು ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿಲ್ಲ. ಸೊ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಇಲ್ಲಿ 2PbNO3 ಟ್ವೈಸ್ ಅಂತ ತಗೊಂಡಿದ್ದೀನಿ. ಸೊ ಅಲ್ಲಿಗೆ ಏನಾಯ್ತಿದ್ದು 2PbO ಆಯ್ತು. ನೆಕ್ಸ್ಟ್ ನೈಟ್ರೋಜನ್ ಇಲ್ಲಿ ಎಷ್ಟಿದೆ, 4 ನೈಟ್ರೋಜನ್ ಇದೆ, 4 ನೈಟ್ರೋಜನ್ ಆಯ್ತು. ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದೆ, ಇಲ್ಲೇ 6 ಆಕ್ಸಿಜನ್ಸ್ ಇದೆ. ಓಕೆನಾ? ಸೊ 6 ಆಕ್ಸಿಜನ್ ಅಂದ್ರೆ ಇಲ್ಲೇ 2O2 ಬರುತ್ತೆ. ಸೊ ಐ ಥಿಂಕ್ ಸೊ ದಿಸ್ ರಿಯಾಕ್ಷನ್ ಇಸ್ ಬ್ಯಾಲೆನ್ಸ್ಡ್. ಓಕೆನಾ? ಸೊ ಇಲ್ಲಿ ನಾವು ಪ್ರೀವಿಯಸ್ ಆಗಿ ನಾವು ಫೆರಸ್ ಸಲ್ಫೇಟ್ ಹರಳುಗಳನ್ನ ಅದಕ್ಕೆ ಕಾಯಿಸಿದ್ವಿ. ಅವಾಗ ಏನಾಯ್ತು, ಫೆರಸ್ ಸಲ್ಫೇಟ್ ಹರಳುಗಳು ಫೆರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಯ್ತು. ಅದ್ರ ಜೊತೆಗೆ ಯಾವುದು ಸಲ್ಫರ್ ಡೈಆಕ್ಸೈಡ್, ನೆಕ್ಸ್ಟ್ ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಏನಾಯ್ತು, ಬಿಡುಗಡೆ ಆಯ್ತು. ನೆಕ್ಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಇದನ್ನ ನಾವೇನಂತ ಕರಿತೇವೆ, ಸುಟ್ಟ ಸುಣ್ಣ ಅಂತ ಕರಿತೇವೆ. ಈ ಸುಟ್ಟ ಸುಣ್ಣವನ್ನ ಇದಕ್ಕೆ ನಾವು ಉಷ್ಣವನ್ನ ಕೊಟ್ಟಾಗ ಇದೇನಾಗುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಬಿಡುಗಡೆ ಆಯ್ತು. ಅದೇ ರೀತಿಯಾಗಿ ಈ ಸೀಸದ ನೈಟ್ರೇಟ್ ಅಂತ ಹೇಳ್ತೀವಿ. ಸೀಸದ ನೈಟ್ರೇಟ್ ಗೆ ನಾವು ಉಷ್ಣವನ್ನ ಕೊಟ್ಟಾಗ ಸೀಸದ ಆಕ್ಸೈಡ್, ಅದ್ರ ಜೊತೆಗೆ ನೈಟ್ರೋಜನ್ ಡೈಆಕ್ಸೈಡ್, ಆಮೇಲೆ ಇದೇನಾಯ್ತು ಆಕ್ಸಿಜನ್ ಆಗಿ ಬಿಡುಗಡೆ ಆಯ್ತು. ಹಾಗಾದ್ರೆ ಈ ಎಲ್ಲಾ ಎಕ್ಸಾಂಪಲ್ಸ್ ಗಳನ್ನ ನೋಡಿದಾಗ ನಾವು ಒಂದನ್ನ ನಾವು ಕಾಮನ್ ಆಗಿ ತಗೋಬಹುದು. ಏನು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಒಂದೇ ಒಂದು ಪ್ರತಿವರ್ತಕ ಇದೆ. ಹೌದಾ? ಸೊ ಒಂದೇ ಒಂದು ಪ್ರತಿವರ್ತಕ ಏನಾಗುತ್ತೆ, ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಕೊಡುತ್ತೆ. ಸೊ ಇಂತಹ ಕ್ರಿಯೆಗಳಿಗೆ ನಾವೇನಂತ ಕರಿತೀವಿ, ವಿಭಜನ ಕ್ರಿಯೆ ಅಂತ ಕರಿತೀವಿ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಬರೆಯೋಣ, ಒಂದೇ ಒಂದು ಪ್ರತಿವರ್ತಕ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಬಿಡುಗಡೆಗೊಳಿಸಿದರೆ ಅಂತಹ ಕ್ರಿಯೆಗಳನ್ನ ಏನಂತ ಕರಿತೀವಿ ನಾವು, ವಿಭಜನ ಕ್ರಿಯೆ ಅಂತ ಹೇಳಿ. ಐ ಹೋಪ್ ಈ ವಿಭಜನ ಕ್ರಿಯೆ ಅಂದ್ರೆ ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಯಾವ್ದಂತಂದ್ರ, ಈ ವಿಭಜನ ಕ್ರಿಯೆಯನ್ನ ಉಷ್ಣ ನೀಡುವುದರ ಮೂಲಕ ನಡೆಸಿದ್ರೆ ಅದನ್ನ ನಾವು ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ಈ ವಿಭಜನೆ ಕ್ರಿಯೆಯನ್ನ ಏನಂತ ಕರಿಬಹುದು, ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಸೊ ಯಾವ್ದ್ರ ಮೂಲಕ ಅಂತ ಹೇಳಿದ್ರೆ, ವಿಭಜನೆ ಕ್ರಿಯೆಯನ್ನ ಉಷ್ಣ ನೀಡುವುದರ ಮೂಲಕ ನಡೆಸಿದರೆ ಅದನ್ನ ನಾವು ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಓಕೆನಾ? ಸೊ ಇದಿಷ್ಟು ಏನಂತಂದ್ರೆ ವಿಭಜನೆ ಕ್ರಿಯೆಗೆ ಉದಾಹರಣೆ. ಇನ್ನು ನೆಕ್ಸ್ಟ್ ಇನ್ನೊಂದೆರಡು ಎಕ್ಸಾಂಪಲ್ಸ್ ಇದಾವ, ಆ 2 ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಓಕೆನಾ? ಈಗ ನಿಮ್ಗೆ ಸಿಲ್ವರ್ ಕ್ಲೋರೈಡ್ ಅಂತ ಇರುತ್ತೆ. ಆ ಸಿಲ್ವರ್ ಕ್ಲೋರೈಡ್ ಏನಿರುತ್ತೆ, ಸಾಲಿಡ್ ರೂಪದಲ್ಲಿರುತ್ತೆ. ಅದನ್ನ ಚೀನಾ ಡಿಶ್ ಅಲ್ಲಿ ಹಾಕಿ ನಾವೇನ್ ಮಾಡ್ತೀವಿ, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಇಟ್ಟಾಗ ಏನಾಗುತ್ತೆ, ಸಿಲ್ವರ್ ಮತ್ತೆ ಕ್ಲೋರಿನ್ ಆಗಿ ಏನಾಗುತ್ತೆ, ಅದು ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಹಾಗಾದ್ರೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್. ಇದು 4ನೇ ಎಕ್ಸಾಂಪಲ್ ಏನಂತಂದ್ರೆ AgCl ಅಂತ ಹೇಳ್ತೀವಿ. AgCl ಅಂದ್ರೆ ಸಿಲ್ವರ್ ಕ್ಲೋರೈಡ್ ಇರುತ್ತೆ. ಈ ಸಿಲ್ವರ್ ಕ್ಲೋರೈಡ್ ಅನ್ನ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಇಟ್ಟಾಗ, ಸೂರ್ಯನ ಬೆಳಕನ್ನ ಉಪಯೋಗಿಸಿದಾಗ ಏನಾಗುತ್ತೆ, ಇದು Ag+Cl2 ಆಗಿ ಏನಾಗುತ್ತೆ, ಹೊರಗಡೆ ಬರುತ್ತೆ. ಓಕೆನಾ? ಸೊ ಇದು ಇಕ್ವೇಶನ್ ಬ್ಯಾಲೆನ್ಸ್ ಆಗಿಲ್ಲ. ಸೊ 2AgCl ತಗೊಳ್ತೀನಿ, ಇಲ್ಲೇ 2Ag ತಗೊಳ್ತೀನಿ. ಓಕೆನಾ? ಸೊ ಇನ್ನೊಂದು ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರ, 5th ಎಕ್ಸಾಂಪಲ್
ಸಾರಿ ಇನ್ನೊಂದ್ ಯಾವ್ದಂತ ಹೇಳಿದ್ರೆ ಬ್ರೋಮಿಯಂ BrCl2 ಅಂತ ಹೇಳ್ತೇನೆ. ಸೊ ಓಕೆ, ಇದು ಸಹ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಇಟ್ಟಾಗ, ಸೂರ್ಯನ ಬೆಳಕನ್ನ ಇಟ್ಟಾಗ ಏನಾಗುತ್ತೆ, Br ಪ್ಲಸ್ Cl2 ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಈ ಎಲ್ಲ ಎಕ್ಸಾಂಪಲ್ಸ್ ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯನ ಬೆಳಕನ್ನ ಉಪಯೋಗಿಸಿಕೊಂಡು ಏನ್ ಮಾಡುತ್ತೇವೆ ಅಂತಂದ್ರ ವಿಭಜನೆ ಕ್ರಿಯೆಯನ್ನ ಇವೇನ್ ಮಾಡ್ತಾವ, ನಡೆಸ್ತಾವ. ಓಕೆನಾ? ಸೊ ಸಾರಿ, ಇದು AgBr ಆಗ್ಬೇಕು. AgBr ಅಂಡ್ ಇದೇನಾಗುತ್ತೆ, Ag ಪ್ಲಸ್ Br2 ಆಗುತ್ತೆ. ಓಕೆ, AgBr ಸಿಲ್ವರ್ ಬ್ರೋಮೈಡ್ ಅಂಡ್ ಇದೇನಪ್ಪಾ ಅಂದ್ರ ಸಿಲ್ವರ್ ಕ್ಲೋರೈಡ್ ಅಂತ ಹೇಳ್ತೇವೆ. ಸೊ ಇದೇನಾಗುತ್ತೆ 2AgBr ಆಗುತ್ತೆ. 2Ag ಪ್ಲಸ್ Br2 ಆಗೇನಾಗುತ್ತೆ, ಇದೇನಾಗುತ್ತೆ ಅಂತ ಹೇಳಿದ್ರೆ ಡಿಕಂಪೋಸ್ ಅಂತಂದ್ರೆ ವಿಭಜನೆ ಕ್ರಿಯೆಯಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ನಾನೀಗ ನಿಮಗೆ ಟೋಟಲ್ ಆಗಿ ವಿಭಜನೆ ಕ್ರಿಯೆಗೆ 5 ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀನಿ. ಆ 5 ಎಕ್ಸಾಂಪಲ್ಸ್ ಗಳಲ್ಲಿ ಫಸ್ಟ್ ಪ್ರೀವಿಯಸ್ ಏನು 3 ಎಕ್ಸಾಂಪಲ್ಸ್ ಇತ್ತು, ಅಲ್ಲಿ ನಾನು ಉಷ್ಣವನ್ನ ಕೊಟ್ಟೆ. ಉಷ್ಣವನ್ನ ಕೊಟ್ಟಾಗ ಏನಾಯ್ತು, ಒಂದೇ ಒಂದು ಪ್ರತಿವರ್ತಕ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳಾಗೇನಾಯ್ತು, ಬಿಡುಗಡೆ ಆಯ್ತು.